ಹೀರೆಕಾಯಿ, ತೊಂಡೆಕಾಯಿ, ಸೋರೆಕಾಯಿ ಇದ್ಯಾವುದು ನಮ್ಮ ಮನೇಲಿ ತರಲ್ಲಪ್ಪ ಅನ್ನೋರಿಗೆ ಇದೊಂದು ಒಳ್ಳೆ ರೆಸಿಪಿ ಕಣ್ರಿ. ಹೀರೆಕಾಯಿ ಗೊಜ್ಜು ಚಪಾತಿ ಜೊತೆಗೆ ತಿಂತಾ ಇದ್ರೆ ಸಕ್ಕದಾಗಿರುತ್ತೆ ಕಣ್ರಿ. ಇದು ವೆರಿ ಈಸಿ ರೆಸಿಪಿ. ಫಸ್ಟ್ ಹೀರೆಕಾಯಿನ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಸಿಪ್ಪೆ ಬಿಡಿಸ್ಕೊಂಡು ಒಂದು ಕ್ಯೂಬ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಅದಾದಮೇಲೆ ಬಾಣಲಿಲಿ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ ಆದಮೇಲೆ ಈರುಳ್ಳಿ ಆದಮೇಲೆ ನಾನು ಕರ್ಬೇವಿನ ಸೊಪ್ಪು ಹಾಕ್ತೀನಿ, ಬಿಕಾಸ್ ತುಂಬ ಎಗ್ರಲ್ಲ ಆಚೆ ಕಡೆ ಅಂತ ಅಂದ್ಬಿಟ್ಟು. ಸೊ ಈರುಳ್ಳಿ ಫುಲ್ ಬಾಡಿದ್ಮೇಲೆ ಕಂಪ್ಲೀಟಾಗಿ ಅದೊಂದು ಸ್ವಲ್ಪ ಗೋಲ್ಡಿಶ್ ಬ್ರೌನ್ ಆದಮೇಲೆ ರಿಚ್ ಗಾರ್ಡ್ನ ಹಾಕ್ಕೊಳ್ಳಿ. ಆ ರಿಚ್ ಗಾರ್ಡ್ನ ಹಾಕಿದ್ಮೇಲೆ ಅದೊಂದು ಸ್ವಲ್ಪ ಬೇಯಕ್ಕೆ ಬಿಡಿ, ಬಿಕಾಸ್ ಅದು ಸ್ವಲ್ಪ ಸಾಫ್ಟಾಗೇ ಇರುತ್ತೆ, ಅಷ್ಟೊಂದು ಬೇಯಬೇಕಾಗಿರೋ ನೆಸೆಸಿಟಿ ಇಲ್ಲ. ಒಂದು ಸ್ವಲ್ಪ ಹೊತ್ತು ಆದಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಬೇಯಕ್ಕೆ ಬಿಡಿ. ಒಂದು ಸ್ವಲ್ಪ ನೀರು ಬೇಕಂದ್ರೂ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಓಕೆ. ಸೊ ಆ ಟೊಮೆಟೊ ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ ಹಾಕಿ ಹಸಿ ವಾಸನೆ